ಎಸ್ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಶೋ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇರುವಂತಹ ಶೋ. ಈಗಾಗಲೇ ಮಕ್ಕಳಂತೂ ಮಾತಾಡಿಸಿದ್ದಾಯಿತು, ಒಂದಷ್ಟು ಮೆಂಟರ್ಸನ್ನು ಮಾತನಾಡಿಸಿದ್ದಾಯಿತು. ಈಗ ನಮ್ಮ ಜೊತೆ ಇದ್ದಾರೆ. ಸೊ ಬಿಗ್ ಬಾಸ್ ಶೋ ಸೇರಿದಂತೆ ಅದರ ಜೊತೆಗೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ತಮ್ಮದೇ ವ್ಯಕ್ತಿತ್ವ, ಅದರ ಜೊತೆಗೆ ನಟನೆಯ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನು ನಗೆಗಡಲಲ್ಲಿ ತೀರಿಸಿದಂತಹ ಚಂದ್ರಪ್ರಭಾ ಸರ್. ಸರ್ ಮೊದಲನೇದಾಗಿ ನಮಸ್ತೆ, ಹೇಗೆ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಹಾಗೆಯೇ ಹೇಗೆ ಅನ್ನಿಸ್ತಿದೆ ನಿಮ್ಮ ಪ್ರಾಕ್ಟೀಸ್ ಸೆಷನ್ ಎಲ್ಲ? ಅಲ್ಲ, ಚೆನ್ನಾಗಿ ಆಗ್ತಾಯಿದೆ ಸರ್. ಯಾಕೆಂದರೆ ಈ ಸೀಸನ್ ಒಂಥರ ವಿಶೇಷವಾಗಿದೆ. ಯಾಕೆಂದರೆ ಮಕ್ಕಳಿದ್ದಾರಲ್ಲ, ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಕಲಿಯುವಂಥದ್ದು ಸಾಕಷ್ಟಿದೆ. ಯಾಕೆಂದರೆ ಅವ್ರು ಹೇಳ್ಕೊಳ್ಳೋದ್ರ ಜೊತೆಗೆ, ಯಾಕೆಂದರೆ ನಾವು ನಮ್ಮ ತಂದಲ್ಲಿ ಮಾಡೋಕ್ಕಾಗೋದಿಲ್ಲ. ನಾವು ಮಕ್ಕಳು ಲೆವೆಲ್ಗೆ ಇಳಿದು ಮಕ್ಕಳ ಜೊತೆ ಮಕ್ಕಳಾಗಿ ಮಾಡಬೇಕಾಗ್ತದೆ. ನಮ್ಮಿಂದನೂ ಅವ್ರು ಕಲಿಯೋದಿರ್ತದೆ, ಅವರಿಂದನೂ ಕೆಲವು ನಾವು ಕಲಿಯೋದಿರ್ತದೆ. ಒಂಥರ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀರಾ. ಬಟ್ ಏನಂತಂದ್ರೆ ಅವ್ರ ಜೊತೆ ಕಲಿಬೇಕು ಅಂದಾಗ ನೀವು ಒಂದಷ್ಟು ಮಕ್ಕಳಾಗೇನೆ ಅವ್ರಿಗೆ ಮಕ್ಕಳ ಥರ ಹೇಳ್ಕೊಡ್ಬೇಕಾಗುತ್ತೆ. ಸೊ ಅದನ್ನ ಎಷ್ಟು ಕಲ್ತಿದ್ದೀರಾ ಅಂತ? ಕಲಿತಾ ಇದ್ದೀವಿ. ಯಾಕೆಂದ್ರೆ ಈಗ ಮಕ್ಕಳು ಆಗಿರೋದ್ರಿಂದ ಕೆಲವು ಮಕ್ಕಳು ಕೆಲವೊಂದು ಡೈಲಾಗ್ಸ್ ಆದರೆ ಬೇಗ ತಗೊಬಿಡ್ತಾರೆ. ಕೆಲವು ಮಕ್ಕಳಿಗೆ ಒಂದು ವರ್ಡು ಎರಡು ವರ್ಡ್ಕಿಂತ ಜಾಸ್ತಿ ಆಗ್ಬಿಟ್ರೆ ಒಂದು ಸ್ವಲ್ಪ ರಿಸೀವ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಹಂಗಿದ್ದಾಗ ಏನು ಮಾಡ್ತೀವಿ ಅಂದರೆ ಫುಲ್ಲು ಇಡೀ ಕಥೆನ ಅವ್ರಿಗೆ ಅರ್ಥ ಮಾಡಿಸಿ ಒಂದು ವರ್ಡು ಎರಡು ವರ್ಡೇ ಹೇಳ್ಕೊಟ್ಟು ಮಾಡಿಸೋ ಥರದಲ್ಲಿ ಮಾಡ್ತಾಯಿದ್ದೀವಿ. ಕೆಲವು ಮಕ್ಳುಗಳು ತುಂಬ ಡೈಲಾಗ್ ಯಾರು ತಗೋತಾರೆ ಅವ್ರಿಗೆ ಇಡೀ ಕಥೆನ ಹೇಳ್ಕೊಟ್ಟು ಮಾಡೋದು ಹಿಂಗೆ ಮಾಡ್ತಾಯಿದ್ದೀವಿ. ಇದರಲ್ಲೆಲ್ಲ ನನಗಿಂತ ಜಾಸ್ತಿ ನಮ್ಮ ಶಿವು ಮತ್ತು ಮಾನಸ ಇದ್ದಾರಲ್ಲ, ಅವರು ಗಿಚ್ಚಿಗಿಲಿ ಒಂದರಿಂದನೂ ಒಂದು ಸಿಕ್ಕ ಹುಡುಗಿ ಜೊತೆ ಒಂದು ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಕಳೆದಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಈಸಿ ಅಂತ ಅನಿಸ್ಬೋದು. ನಮಗೆ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ. ಯಾಕೆಂದರೆ ಫಸ್ಟ್ ಸೀಸನ್ ಸೌಮ್ಯ, ಆಮೇಲೆ ಅಮೃತ ಇವರೆಲ್ಲ ಇದ್ದರು. ಅದರಿಂದ ನನಗೆ ಈಗ ತಕ್ಷಣಕ್ಕೆ ಮಾದೇಶನ ಒಂದು ಹುಡುಗ ಕೊಟ್ಟಾಗ ಹಳ್ಳಿ ಪ್ರತಿಭೆನ ಒಂದು ಸ್ವಲ್ಪ ನಾನು ನನ್ನ ಸ್ಟೈಲಲ್ಲೇ ಮಾಡೋಕ್ಕಾಗಲ್ಲ. ನಾನು ಒಂದು ಸ್ವಲ್ಪ ಕೆಳಗಿಳಿಬೇಕು, ಮಾದೇಶನ ತಗೊಂಡು ಒಂಥರ ಹೋಗ್ಬೇಕು. ಶಿವು ಮತ್ತು ಮಾನಸ ಭಾಳ ಚೆನ್ನಾಗೇ ಒಂಥರ ಚೆನ್ನಾಗಿ ಮಾಡ್ತಾವ್ರೆ. ಈಗ ಶಿವ ಅವರು ಇಲ್ಲೇ ಇದ್ದಾರೆ. ಸೊ ನಿಮ್ಮ ಕಷ್ಟಗಳೇನು ಅಂತ ಹೇಳ್ಬಿಟ್ಟು ನೀವೇ ಡಿಸ್ಕಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾತಾಡಿಸಿ ಹಂಗೆ. ಶಿವ ನಿಜವಾಗ್ಲೂ ಶಿವ ಬಸ ಬಾ ಬಸ. ಏಕೆಂದರೆ ನಾನು ಮುಂಚೆನೇ ಹೇಳಿದೆ, ಮಕ್ಳುಗಳಿಗೆ ಒಂಥರ ಹೇಳ್ಕೊಡೋದ್ರಲ್ಲಿ, ಯಾಕೆಂದರೆ ಇದು ಆವಾಗಲೇ 4ನೇ ಸೀಸನ್ ಆಗಿರೋದ್ರಿಂದ 3 ಸೀಸನಲ್ಲೂ ಶಿವು ಮಕ್ಕಳ ಜೊತೆ ಕೆಲಸ ಮಾಡಿರೋದ್ರಿಂದ ನೀವು ತುಂಬ ಚೆನ್ನಾಗೇ ಮಾಡ್ತೀರಿ. ಹೇಗೆ ಇದೆಲ್ಲ ಸಾಧ್ಯ ಆಯಿತು ಫಸ್ಟ್ನೇ ಸೀಸನಿಂದ? ಏನಿಲ್ಲಣ್ಣ, ಈಗ ಚಿಕ್ಕ ಮಕ್ಕಳು ಹ್ಯಾಂಡ್ಲ್ ಮಾಡೋದು ಸಮಸ್ಯೆ ಅಲ್ಲ. ಯಾಕಂದರೆ ನಿನ್ನೆ ಹ್ಯಾಂಡ್ಲ್ ಮಾಡ್ತಿದ್ದೀವಲ್ಲ, ಈಗ ನೀನು ಈಗ ನಮ್ಮ ಗಿಚ್ಚಿಗಿಲಿಗಲಿ 12 ಜನ ಮಕ್ಕಳು ಅಂತ ನಾವು ಅಂದ್ಕೊಂಡಿದ್ವಿ, 13 ಜನ ಮಕ್ಕಳು ಅಂತ. ಯಾಕಂದರೆ ಚಂದ್ರಣ್ಣನೂ ಒಂದು ಸಣ್ಣ ಪಾಪು ಅಂತ ಹೇಳ್ಕೊಂಡಿದ್ದಾನೆ. ಅದನ್ನು ನಿನ್ನೂ ಹ್ಯಾಂಡ್ಲ್ ಮಾಡಿಕೊಂಡು ಆ ಚಿಕ್ಕ ಮಕ್ಕಳನ್ನೇ ಹ್ಯಾಂಡ್ಲ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಇದೆ. ಬಟ್ ಏನು ತೊಂದರೆ ಇಲ್ಲ, ಮಕ್ಕಳು ಎಲ್ಲ ಹೇಳಿದ ಮಾತನ್ನೆಲ್ಲ ನೀಟಾಗಿ ಕೇಳ್ತವೆ. ಸೀಸನ್ 1 ಆಗಿದ್ದರೆ ವಂಚಿಕಾ ಇದ್ಲು, ವಂಚಿಕಾ ಹೇಳಿದ ತಕ್ಷಣ ಪಟ್ಟಂತ ತೊಗೊತಿದ್ಲು, ಪಟ್ಟಂತ ಮಾಡ್ತಿದ್ಲು. ಈ ಮಕ್ಕಳು ಅಷ್ಟೇ ಚೆನ್ನಾಗಿ ಪಟ್ಟಂತ ಹೇಳಿ ಪಟ್ಟಂತ ತೊಗೊತವೆ. ಬಟ್ ಎಲ್ಲದಕ್ಕೂ ಟೈಮ್ ಬೇಕು. ಈಗ ಅವ್ರಿಗೊಂದು ಮೂಡ್ ಇರುತ್ತೆ, ಆ ಮೂಡಲ್ಲಿ ಇದ್ದಾಗಲೇ ನಾವು ಡೈಲಾಗ್ ಹೇಳಿಸಿದ್ರೆ ಹೇಳ್ತಾರೆ. ಇಲ್ಲ ಒಂದು ಸ್ವಲ್ಪ ಆಚೀಚಾದರೂ ಅವ್ರೇನೋ ಬೇಜಾರು ಮಾಡ್ಕೊಳ್ಳೋದು ಆ ಥರ ಆಗುತ್ತೆ. ಅದಕ್ಕೆ ಅವ್ರ ಮೂಡ್ ಆಟ ಆಡ್ತಿರ್ಬೇಕಾದ್ರೆ ಅವ್ರು ಖುಷಿಯಾಗಿದ್ದಾಗ ನಾವು ಹೋಗಿ ಡೈಲಾಗ್ ಹೇಳ್ಕೊಡೋದು, ಆ್ಯಕ್ಟಿಂಗ್ ಮಾಡಿಸೋದು ಮಾಡ್ತೀವಿ. ಅವ್ರು ಆಟ ಆಡೋ ಟೈಮಲ್ಲಿ ಅವ್ರಿಗೆ ಬಿಟ್ಬಿಡ್ತೀವಿ ಆಟ ಆಡೋಕ್ಕೆ. ಆ ಥರ ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ ನಾವೆಲ್ಲರೂ ಈಗ ನಂದು ಮದುವೆ ಆಗೈತೆ, ಇವ್ರದ್ದು ಮದುವೆ ಆಗೈತೆ, ಇವ್ರದ್ದು ಇನ್ನೇನೋ ಮುಂದೆ ತಿಂಗಳು ಮದುವೆ ಆಗ್ತೈತೆ. ಮಕ್ಕಳ ಜೊತೆ ಹೇಗೆ ನಾವು ಕಲ್ತಿಬೇಕು ಅನ್ನೋದ್ರಲ್ಲಿ ನಾವು ಇಲ್ಲೇ ಕಲಿತಾ ಇದ್ದೀವಿ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತೈತೆ. ಬಸವರಾಜರೇ, ನಿಮ್ಗೆ ಏನು ಅನಿಸ್ತೈತೆ? ನಮಗೆ ಶಿವ ಅವ್ರಿಗೆ ನೋಡಿದಾಗ ಅವ್ರಿಗೆ ತುಂಬ ಪೇಷನ್ಸ್ ಇದೆ. ಮಕ್ಕಳ ಹತ್ರ ಹೇಳ್ಕೊಡ್ತಾರಲ್ಲ, ಅವರು ಹೆಂಗೆ ಹೇಳ್ತಾರೆ ಅಂದರೆ ತುಂಬ ಪೇಷನ್ಸು. ಅವ್ರು ಮಕ್ಕಳ ಮೇಲಿರೋ ಸಿಟ್ಟೆಲ್ಲ ನಮ್ಮ ಮೇಲೆ ಬೇಕಾದ್ರೂ ತೋರಿಸ್ಕೊಂಬಿಡ್ತಾರೆ, ಇಲ್ಲ ಸ್ಟೇಜ್ ಮೇಲೆ ತೋರಿಸ್ಕೊಂಬಿಡ್ತಾರೆ. ಬಟ್ ನಮಗಿದು ಹೊಸ ಅನುಭವ. ಇದು ಫಸ್ಟ್ ಟೈಮ್ ನಮಗೂ ಒಂದು ಮಗು ಕೊಟ್ಟಿದ್ದಾರೆ. ಅದು ಇದೆ, ಅದು ಬರೀ ಅದು ಕಂಟ್ರೋಲ್ ಮಾಡಬೇಕು ಕೈ, ಅದ್ರದ್ದು ಕೈನ. ಇನ್ನೇನು ಹೇಳ್ಬೇಕಂದ್ರೆ, ಈ ಚಂದ್ರನೂ ಹೇಳ್ಕೊಡ್ತಾರೆ, ಹೇಳ್ಕೊಟ್ಟು ಅವ್ರಿಗೆ ನಿದ್ದೆ ಬರುತ್ತೆ, ಇಲ್ಲ ಅವರು ಪೇಷನ್ಸ್ ಕಳ್ಕೊಂಬಿಡ್ತಾರೆ. ಅಲ್ಲ, ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಿದ್ದೀವಿ. ಅವ್ರಿಗೆ ತುಂಬ ಪೇಷನ್ಸ್ ಇರುತ್ತೆ ಮಕ್ಕಳಿಗೆ, ನಮಗಿರಲ್ಲ. ಆ ಪೇಷನ್ಸು, ಆ ಆತ್ಮವಿಶ್ವಾಸನ ನಾವು ಮಕ್ಕಳಿಂದ ಕಲಿತಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಚಂದ್ರ ಕೊಡ್ತಾನೆ. ಇಲ್ಲ, ಯಾಕೆಂದರೆ ಮಕ್ಳುಗಳ ಜೊತೆ ಮಾಡ್ಬೇಕಾದ್ರೆ ಸಾಕಷ್ಟು ಒಂದು ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಒಂದು ನಿಯಮ ನಿಬಂಧನೆಗಳನ್ನ ಜಾಸ್ತಿ ಒಂದು ಸರ್ಕಲ್ ಒಳಗಡೆ ಮಾಡಬೇಕಾಗ್ತದೆ. ನಮ್ಮ ಮಾದೇಶ ಅಂತಿದ್ದಾನೆ. ಮಾದೇಶ ಬರ ನೀನುವೆ ಮಾವ, ನೀನುವೆ. ಎಲ್ಲ ಅದ್ಭುತ ಪ್ರತಿಭೆಗಳು, ನಿಜವಾಗ್ಲೂ ಖುಷಿ ಆಗ್ತದೆ.
ಎಲ್ಲ ಈ ಹುಡುಗಿ ಅಂತೂ ಎಂಥ ಅದ್ಭುತವಾಗಿ ಡ್ಯಾನ್ಸ್ ಆಗ್ಬೋದು ಮತ್ತು ಹಾಡು ಹೇಳೋದಾಗ್ಬೋದು, ಡೈಲಾಗ್ ಹೇಳೋದಾಗ್ಬೋದು, ತುಂಬ ಚೆನ್ನಾಗೆ ಚಿಕ್ಕ ವಯಸ್ಸು ಅಂತ ಅನ್ಬೋದು. ಬಟ್ ಒಳ್ಳೆ ಪ್ರತಿಭೆ ಇದೆ. ಇವನು ಹಳ್ಳಿ ಪ್ರತಿಭೆ. ಪೌರಾಣಿಕ ನಾಟಕ ಎಲ್ಲ ಅಲ್ಲಿ ಅವ್ರ ಅಪ್ಪ ಶಕುನಿ ಕ್ಯಾರೆಕ್ಟರ್ ಮಾಡ್ತಿದ್ರಂತೆ. ಅವ್ರ ಅಪ್ಪ ಮಾಡೋದೆಲ್ಲ ನೋಡ್ಕೊಂಡು ಈ ವಯಸ್ಸಿಗೆ ಅವ್ರ ಊರಿನಲ್ಲಿ ಪೌರಾಣಿಕ ನಾಟಕ ಶಕುನಿ ಕ್ಯಾರೆಕ್ಟರ್ ಮಾಡ್ತಾನೆ. ನನ್ನದು ತಪ್ಪು ಇಲ್ಲ, ನಿನ್ನದು ತಪ್ಪು, ಇಬ್ಬರದು ತಪ್ಪು ಅನ್ಕೊಳ್ಳಿ. ಅಥವಾ ನಮ್ಗಿಲ್ಲಿ ಬೈತಾ ಇದ್ದಾನೋ ಅಥವಾ ಅವ್ನು ಹಾಡು ಹೇಳ್ತಾ ಇದ್ದಾನೆ ಅಂತ. ಮತ್ತು ಇವನು ಅಷ್ಟೇ ನಮ್ಮ ಇವ್ರದ್ದು ಅದ್ಭುತ ಭಾವಗೀತೆಗಳನ್ನ ಅದ್ಭುತವಾಗಿ ಚೆನ್ನಾಗಿ ಆಡ್ತಾನೆ. ತುಂಬ ಖುಷಿ ಆಯಿತು. ಸಾಧು ಸರೇ ಸಕ್ಕತ್ತಾಗೈತೆ ಕಣ ನಿನ್ನ ವಾಯ್ಸು ಅಂತೆಲ್ಲ ಅವನಿಗೆ ಪ್ರಶಂಸೆ ಮಾಡಿದರು. ತುಂಬ ಖುಷಿ ಆಗ್ತೈತೆ. ಆಮೇಲೆ ಇವರೆಲ್ಲರೂ ಆಯ್ಕೆ ಮಾಡಿರೋ ಅಂತಾರೆ ಯಾರು ಅಂದರೆ ನಮ್ಮ ಗಿಚ್ಚಿಗಿಲಿ ಕಲಾವಿದರೆ. ನಮ್ಮ ಶಿವ ಆಗ್ಬೋದು, ಚಿಲ್ಲರ್ ಆಗ್ಬೋದು, ರಾಘು, ಮಾನಸ ಆಗ್ಬೋದು, ಇವರೆಲ್ಲ ಆಲ್ ಓವರ್ ಕರ್ನಾಟಕ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಆಯ್ಕೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಶಿವ ಮಾತಾಡಿ. ಇಲ್ಲ, ಮಾತಾಡೋದಕ್ಕಿಂತ ಅಂದರೆ ಮಕ್ಕಳ ಎನರ್ಜಿ ತುಂಬ ಹೈಪರ್ ಆಗಿರುತ್ತೆ. ನಮ್ಮದು ಎನರ್ಜಿ ಇರುತ್ತೆ ಇಲ್ಲ ಅಂತಲ್ಲ, ಬಟ್ ಮಕ್ಕಳ ಎನರ್ಜಿ ನಮ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬೆಳಿಗ್ಗೆ ತಿಂಡಿ ತಿಂದು ಶುರು ಮಾಡಿದವರು ಮನೆಗೆ ಹೋಗಿ ಮಲ್ಗೋವರೆಗೂ ಸ್ಟಾರ್ಟಿಂಗ್ ಬೆಳಿಗ್ಗೆ ಏನು ಎನರ್ಜಿ ಇರುತ್ತೆ ಅಷ್ಟೇ ಎನರ್ಜಿಲಿ ಕುಣಿಯೋದು, ಹಾರಾಡೋದು, ಚೀರೋದು, ಆಟ ಆಡೋದು ಅಷ್ಟೇ ಎನರ್ಜಿ ಇರುತ್ತೆ. ಬಟ್ ನಮ್ದು ಹಂಗಲ್ಲ. ನಾವು ಬರ್ತೀವಿ, ತಿಂಡಿ ಮಾಡ್ತೀವಿ, ಒಂದು 2-3 ಅವರ್ ಎನರ್ಜಿ ಇರುತ್ತೆ. ಆಮೇಲೆ ಮಧ್ಯಾಹ್ನ ಆದಮೇಲೆ ಒಂದು ಸ್ವಲ್ಪ ಡಲ್ ಆಗುತ್ತೆ, ಸಂಜೆ ಆದಮೇಲೆ ಇನ್ನು ಸ್ವಲ್ಪ ಡಲ್ ಆಗುತ್ತೆ. ಬಟ್ ಮಕ್ಕಳು ಎನರ್ಜಿ ಹಾಗೇ ಇರುತ್ತೆ. ಆ ಎನರ್ಜಿ ಜೊತೆ ನಾವು ಸ್ವಲ್ಪ ಅದೇ ಎನರ್ಜಿ ಹಾಕಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಮೆಂಟರ್ಸು, ನಮ್ಮ 12 ಜನ ಮೆಂಟರ್ಸು, ಗಿಚ್ಚಿಗಿಲಿಗಿಲಿ ಮೆಂಟರ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. 12 ಜನ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಕಲಿತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲ ಒಂದು 3-4 ಶೂಟಿಂಗ್ಸ್ ಆದವು. ಸ್ಕಿಟ್ಗಳು ತುಂಬ ಅಂದರೆ ತುಂಬ ಅದ್ಭುತವಾಗಿ, ತುಂಬ ಕಾಮಿಡಿಯಾಗಿ, ಆ ಮಕ್ಕಳು ಅಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಸೀನಿಯರ್ಸ್ ಅನ್ಬೋದು. ಆಮೇಲೆ ಅವ್ರದ್ದು ಶ್ರಮ ಇದೆ. ಮಕ್ಕಳು ನಾವು ಚಿಪ್ಪು, ಆಮೇಲೆ ಇವರು ಮುತ್ತು, ಚಿಪ್ಪು. ಯಾಕೆಂದರೆ ಚಿಪ್ಪು ಒಳಗಡೆ ಮುತ್ತಿರೋದು. ಮುತ್ತು ಎಷ್ಟು ಇಂಪಾರ್ಟೆಂಟು, ಚಿಪ್ಪು ಅಷ್ಟೇ ಇಂಪಾರ್ಟೆಂಟು. ಯಾಕೆಂದರೆ ಅಂತ ಹೇಳಿದ್ರು ಅಲ್ಲೂ ಭಾಳ. ಆ ಮುತ್ತು ಸೇವ್ ಆಗಿರೋಕ್ಕೆ ಚಿಪ್ಪು ಕಾರಣ. ಹಾಗೆ ಆ ಮಕ್ಕಳು ಜೂನಿಯರ್ಸು ಸೇಫ್ ಆಗಿದ್ದು ಚೆನ್ನಾಗಿ ಆ್ಯಕ್ಟ್ ಮಾಡಿ ಕಲಿಯೋಕ್ಕೆ ಸೀನಿಯರ್ಸ್ ಕಾರಣ ಅನ್ನೋದನ್ನು ಅವರು ಉದಾಹರಣೆಗೆ ಹೇಳಿದರು. ತುಂಬ ಚೆನ್ನಾಗಿ ಹೇಳಿದರು ಸಾಧು ಸರ್. ಆ ನಿಟ್ಟಿನಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಹಠ ಮಾಡ್ತಾರೆ, ನಾವು ಸ್ವಲ್ಪ ಪೇಷನ್ಸಿಂದ ಹೇಳ್ಕೊಡ್ಬೇಕಾಗತ್ತೆ. ಹಠ ಮಾಡ್ತಿದ್ದಾರೆ, ಅಯ್ಯೋ ಆಗ್ತಿಲ್ಲತ್ತಿ ಅಂತ ಅನ್ನೋಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಕೆಲಸನೇ ಅದು. ನಾವೇ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಮಕ್ಳಿಗೆ ಆ್ಯಕ್ಟ್ ಕಲಿಸಿ ಮೆಂಟ್ರಿಂಗ್ ಮಾಡಿಕೊಂಡೆ ಹೋಗೋದೇ ಈ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ನ ಒಂದು ಏನಂತಾರೆ ರೂಲ್ಸು. ಆಮೇಲೆ ಅವ್ನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ನೋಡಿಬೇಕು ಅಂದರೆ ಒಂದು 2 ಲೈನ್ ಆಡಿಸ್ತೀನಿ. ನಮ್ಮ ಜೂನಿಯರು ಏಕಾಂತ್, ಇವನು ಆ್ಯಕ್ಟಿಂಗ್ ಅಲ್ಲದೆ ಭಾವಗೀತೆನೂ ಸಖತ್ತಾಗಿ ಆಡ್ತಾನೆ. ಒಂದು ಸಾರಿ ನೀವು ಆ ಝಲಕ್ ಕೇಳಿಸ್ಕೊಳ್ಳಿ. ಆಡ್ಬಿಟ್ಟ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೆ ಏನು ಪ್ರಿಯ. ಚೆನ್ನಾಗಿ ಆಡ್ತೀಯಲ್ಲ, ಎಲ್ಲೋ ಕಲ್ತೆ ಅಂತ ಕೇಳಿದ್ರು. ಅದಕ್ಕೆ ಅವ್ನು ಹೇಳ್ತಾನೆ ಮೊಬೈಲ್ ನೋಡ್ಕೊಂಡು ಕಲ್ತೆ ಅಂತ ಹೇಳ್ತಾನೆ. ನಿಜವಾಗ್ಲೂ ಅವನ ಆಸಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ತುಂಬ ಅವನ ಬಗ್ಗೆ ಪ್ರಶಂಸೆಯನ್ನು ನಾವು ಕೊಡಬೇಕಾಗ್ತದೆ. ತುಂಬ ಖುಷಿ ಆಗ್ತದೆ. ಇವನೊಂದು ಹಳ್ಳಿ ಪ್ರತಿಭೆ. ಪೌರಾಣಿಕ ಹಾಡು, ಪೌರಾಣಿಕ ನಾಟಕನೂ ಸಾಕು. ಸ್ಕೂಲ್ ಮುಗಿಸ್ಬಿಟ್ಟು ಅವ್ರ ಅಪ್ಪ ಶಕುನಿ ಕ್ಯಾರೆಕ್ಟರ್ ಮಾಡ್ತಿದ್ರಂತೆ, ಅಲ್ಲಿ ಹೋಗಿ ಕುಂತ್ಕೊಬಿಟ್ಟು ಅವ್ರ ಅಪ್ಪ ಮಾಡೋ ಕ್ಯಾರೆಕ್ಟರ್ ಇವನು ಮಾಡ್ತಾ ಇದ್ದ. ನೀನೊಂದು ಹಾಡ ಶಕುನಿದ. ಏತು ನಡೆ ನನ್ನ ಸಲಗೆಯನ್ನೇ ಕೀಳುತ್ತಿರೋ, ನಿನ್ನ ಬುಡದ ಬೇರನ್ನೇ ಕಿತ್ತು ಒಗೆಯುವೆ. ನನ್ನದು ತಪ್ಪು, ನನ್ನದು ತಪ್ಪು, ನಮ್ಮಿಬ್ಬರನ್ನು ಕರೆಸಿದ್ದು ಅವರದು ತಪ್ಪು. ಈ ಶಕುನಿಯ ಮೂರಸ್ಕರನು ಅರ್ಥದ ತಿಳಿಯದ ಕೂಡ ಸಾ ಎಂದರೆ ಶಕ್ತಿ ಪದರವಾದ, ಕೂ ಎಂದರೆ ಏನಿನ ಗುಳುಗುಳಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವೆನು. ಈ ಶಕುನಿ ಹೆಂಗ್ ಕಲ್ತೆ? ನಾನು ನೋಡ್ಕ ಕಲ್ತೆ. ಎಲ್ಲಿ ಎಲ್ಲಿಂದ ಆಡ್ತಾರೆ ಅಲ್ಲಿ. ಇದು ಅದ್ಭುತ ಪ್ರತಿಭೆ. ಎಷ್ಟು ಡೈಲಾಗ್ ಕೊಟ್ರು ಪುಟ ಪೇಜ್ ಕೊಟ್ರು ಅದ್ಭುತವಾಗಿ ಹೇಳ್ತಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಒಂದು ಡೈಲಾಗ್ ಹೇಳಿ ಪಾಪ. ಡೈಲಾಗು ಅದು ಸ್ಕಿಟ್ಟಿನ ಅಂತೀನಿ. ಇದು ಒಂದು ಡೈಲಾಗ್ ಏನ್ರಿ, ನಮ್ಮಪ್ಪನ
ಇಷ್ಟು ಖಾಲಿ ಚಂದ್ರಪ್ರಭಾ ಸೂರಜ್ ಅನ್ಕೊಂಡಿದ್ದೀರಾ? ಇಷ್ಟು ಎರಡೇ ಡೈಲಾಗ್ ಹೇಳಕ್ಕೆ ನಮ್ಮ ಅಪ್ಪ ಕಂಟೆಂಟ್ ಸ್ಟಾರ್ ಪ್ರಶಾಂತ್, ನಟ ರಾಜ, ನಟ ರಾಕ್ಷಸ, ಒಂದ್ ಸಿಂಗಲ್ ಟೇಕಲ್ಲಿ ಇಡೀ ಸಿನಿಮಾನೇ ಮುಗಿಸ್ತಾರೆ. ಮಕ್ಕಳು ಈ ಥರ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ದಾರೆ ಅಂದರೆ ಹೇಳಿದ ತಕ್ಷಣ ಅದನ್ನು ಅರ್ಥ ಮಾಡಿಕೊಂಡು ಅದನ್ನ ನೆನ್ಪಿಟ್ಕೊಂಡು 1 ದಿನ 2 ದಿನ 3 ದಿನ ಎಲ್ಲ ಹೇಳ್ಕೊಟ್ಟಿರ್ತೀವಿ, ಅದನ್ನು 4ನೇ ದಿನಕ್ಕೂ ಕ್ಯಾರಿ ಮಾಡಿಕೊಂಡು ಸ್ಟೇಜ್ ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಈ 3 ಜನ ಅಂತಲ್ಲ, ಇರೋ 12 ಜನ ಮಕ್ಕಳು ತುಂಬ ಚೆನ್ನಾಗಿ, ಇನ್ನೂ ಕ್ಯೂಟ್ ಆಗಿರೋ ಮಕ್ಕಳಿದ್ದಾರೆ, ಇನ್ನೂ 4.5 ವರ್ಷದ ಮಕ್ಕಳು. ಅವರು ಮುದ್ದಾಗಿ ಡೈಲಾಗ್ ಹೇಳ್ತಾರೆ, ಅದನ್ನ ನೋಡೋಕ್ಕೆ ಚೆಂದ. ನಮ್ಮ ಸ್ಕಿಟ್ ಎಲ್ಲ ಆದಮೇಲೆ ಬೇರೆ ಸ್ಕಿಟ್ಗಳು ನಡೀತಿರ್ಬೇಕಾದ್ರೆ ಆ ಮಕ್ಕಳು ತರಲೆ ಆಗಿರ್ಬೋದು, ಡೈಲಾಗ್ ಮರ್ತಿದ ತಕ್ಷಣ ಮತ್ತೆ ನೆನ್ಪು ಮಾಡ್ಕೊಂಡು ಡೈಲಾಗ್ ಹೇಳೋದು, ಆ ಸಿಚುವೇಶನಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಶೂಟಿಂಗ್ ದಿನ. ಅದನ್ನು ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಶೂಟಿಂಗ್ ಟೈಮ್ನಲ್ಲಿ ಸರ್ವೇಸಾಮಾನ್ಯ ಚಿಕ್ಕ ಮಕ್ಕಳಾಗ್ಬಿಟ್ರೆ ನಿದ್ರೆ ಬಂದುಬಿಟ್ರೆ ಊಟ ಆದಮೇಲೆ ಮಲಗ್ಬಿಡ್ತಾರೆ ಅಂತ ಎಷ್ಟೋ ಜನ ನಾವು ಹಂಗೆ ಅಂದ್ಕೊಂಡಿದ್ದು. ಆದರೆ ಈ ಮಕ್ಕಳುಗಳು ಮೇಕಪ್ ಆಗಿ ಕೂತ್ಬಿಟ್ರೆ ಮಲಗೋ ಮಾತೇ ಇಲ್ಲ ಸರ್. ಸತ್ಯವಾಗ್ಲೂ ಫುಲ್ಲು ಪ್ಯಾಕಪ್ ಆಗೋ ತನಕನೂ ಅಷ್ಟೇ ಆ ಎನರ್ಜಿನಲ್ಲಿ ಇರ್ತಾರೆ. ಈ ಸಲ ಅಂತೂ ಗಿಚ್ಚಿಗಿರಿ ಜೂನಿಯರ್ಸ್ಗೆ ಒಳ್ಳೊಳ್ಳೆ ಪ್ರತಿಭೆಗಳು ಆಲ್ ಓವರ್ ಕರ್ನಾಟಕದಿಂದ ಬಂದವ್ರೆ. ತುಂಬ ಖುಷಿ ಆಗ್ತದೆ. ಈ ಶೋ ಅಂತೂ ತುಂಬ ಚೆನ್ನಾಗಿ ಜನ ಇಷ್ಟಪಡ್ತಾರೆ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಹೌದು. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಗ್ತಿದೆ ನಿಮ್ಮ ಮೆಂಟರ್ಶಿಪ್ ಮೂಲಕನೇ ಅವ್ರು ಇಷ್ಟೊಂದು ಪೇಜಸ್ ಡೈಲಾಗ್ಸನ್ನು ಹೊಡಿತಿದ್ದಾರೆ ಅಂದರೆ ಅವರ ಹಿಂದೆ ನಿಮ್ಮ ಶ್ರಮ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಳ್ಳೆಯದಾಗಲಿ. ತುಂಬ ಸಕ್ಸಸ್ಫುಲ್ಲಾಗಿ ಜರ್ನಿ ಬರ್ತಾ ಇದೆ ಗಿಚ್ಚಿಗಿಲಿ ಜೂನಿಯರ್ಸು. ಇದೇ ಥರ ಮತ್ತಷ್ಟು ವಿಭಿನ್ನ ಮತ್ತು ವಿಶೇಷ ಸ್ಕಿಟ್ಗಳ ಮೂಲಕ ನಿಮ್ಮ ನಟನೆ, ನಿಮ್ಮ ಮೆಂಟರ್ಶಿಪ್ಪು ಆ ಮಕ್ಕಳ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜನರಿಗೂ ತಲುಪಲಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ಗಿಚ್ಚಿಗಿಲಿಗಿಲಿ ಶೋನ ಮೆಂಟರ್ಸ್. ಅದರ ಜೊತೆಗೆ ಆ ಮಕ್ಕಳು ಆಟವನ್ನು ಆಡ್ತಾ ಅದರ ಜೊತೆಗೆ ಆ ಸ್ಕಿಟ್ಟನ್ನು ಕಲಿತಾ ಇರುವಂತಹ ಒಂದಷ್ಟು ಸಂದರ್ಭಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.